ಸತತವಾಗಿ 45 ದಿನ ಪ್ರಾಕ್ಟೀಸ್ ಮಾಡಿದ್ದೀವಿ. ಹೋದ ವರ್ಷ ನಾನು ವೈಸ್ ಕ್ಯಾಪ್ಟನ್ ಆಗಿದ್ದೆ. ಈ ವರ್ಷ ಅರ್ಸು ಹಂಟರ್ಸ್ ಟೀಮ್ನ ಕ್ಯಾಪ್ಟನ್ ಆಗಿದ್ದೀನಿ. ಪುನೀತ್ ರಾಜ್ಕುಮಾರ್ ಅಂದ ತಕ್ಷಣ ಒಳಗಡೆ ಒಂದು ಎನರ್ಜಿ ಬಂದ್ಬಿಡುತ್ತೆ, ಎಕ್ಸ್ಟ್ರಾ ಎನರ್ಜಿ. ಬ್ಯಾಡ್ಮಿಂಟನ್ ಅಂದರೆ ಅಪ್ಪು ಕಪ್ ಅನ್ಬೇಕು, ಅಪ್ಪು ಕಪ್ ಅಂದರೆ ಒಂದು ದೊಡ್ಡ ಕಲಾವಿದರ ಒಂದು ಪ್ಲಾಟ್ಫಾರ್ಮ್ ಅಂತ ಅನ್ಬೇಕು, ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು. ವೈಟಿಂಗ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ ಅಪ್ಪು ಕಪ್ ಅನ್ನುವಂಥದ್ದು ಒಂದು ಬ್ಯಾಡ್ಮಿಂಟನ್ ಟೂರ್ನಮೆಂಟು ಕಳೆದ ವರ್ಷ ಶುರುವಾಗಿತ್ತು. ಈ ವರ್ಷ ಸೀಸನ್ 2 ಅದ್ದೂರಿಯಾಗಿ ನಡೀತಾ ಇದೆ. ನನ್ನ ಜೊತೆಗೆ ಈಗ ಅರಸು ಹಂಟರ್ಸ್ ಟೀಮ್ನ ಪ್ಲೇಯರ್ ಆಗಿರ್ತಕ್ಕಂಥವ್ರು, ಸೊ ನನ್ನ ಗುರುಗಳು ಕೂಡ ಹೌದು, ಹರೀಶ್ ನಾಗರಾಜ್ ಸರ್ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ. ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಶಿಷ್ಯ ಜೊತೆ ಮಾತಾಡೋಕ್ಕೆ ಅವ್ರು ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಅಂತ ಕೇಳೋಣ. ಹಾಯ್ ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೌ ಆರ್ ಯು? ಗುರುಗಳು ನನ್ನ ಪಾಲಿಗೆ ಮೀಡಿಯಾ ಗುರುಗಳು. ಸೊ ಫಾರ್ ದಿ ಫಸ್ಟ್ ಟೈಮ್ ನಿಮ್ಮನ್ನು ಮಾತಾಡಿಸುವಂಥ ಅಪರ್ಚುನಿಟಿ ನನಗೆ ಸಿಕ್ಕಿದೆ. ಅಪ್ಪು ಕಪ್ಗೆ ಹೋದ ವರ್ಷನೂ ಕೂಡ ಆಡಿದ್ರಿ, ಈ ವರ್ಷನೂ ಕೂಡ ಆಡ್ತಾ ಇದ್ದೀರಾ. ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸರ್? ಹೋದ ವರ್ಷ ನಾನು ವೈಸ್ ಕ್ಯಾಪ್ಟನ್ ಆಗಿದ್ದೆ. ಈ ವರ್ಷ ಅರ್ಸು ಹಂಟರ್ಸ್ ಟೀಮ್ನ ಕ್ಯಾಪ್ಟನ್ ಆಗಿದ್ದೀನಿ. ನನಗೆ ಯಾವಾಗಲೂ ಅಪ್ಪು ಸರ್ ಹೆಸರೇ ಒಂದು ದೊಡ್ಡ ವೈಬ್. ಅದರ ಎನರ್ಜಿಗೆ, ಸ್ಪೋರ್ಟ್ಸ್ಮನ್ಶಿಪ್ಗೆ ಯಾವಾಗಲೂ ನಾವು ಪುನೀತ್ ರಾಜ್ಕುಮಾರ್ ಅಂದ ತಕ್ಷಣ ಒಳಗಡೆ ಒಂದು ಎನರ್ಜಿ ಬಂದ್ಬಿಡುತ್ತೆ, ಎಕ್ಸ್ಟ್ರಾ ಎನರ್ಜಿ. ಸೊ ನಮ್ಮ ಎನರ್ಜಿ ಜೊತೆ ಅದು ಡಬಲ್ ಧಮಾಕ ನಮ್ಗೆ ಯಾವಾಗಲೂ ಕೂಡ. ಜೊತೆಗೆ ನನಗೆ ಯಾವಾಗಲೂ ಅನಿಸೋದು ಅಪ್ಪು ಸರ್ ಲೈಫ್ ಸ್ಟೈಲ್ಗೆ ಮತ್ತು ಈ ಆಟಕ್ಕೆ ಒಂದು ಒಳ್ಳೆಯ ಸಂಬಂಧ ಇದೆ ಅಂತ. ಯಾಕೆಂದರೆ ನಾವು ಈ ಆಟ ಶುರು ಮಾಡ್ಬೇಕಾದ್ರೆ ನಾವು ಸ್ಟಾರ್ಟಿಂಗಲ್ಲಿ ಹೇಳೋದು ಲವ್ ಆಲ್ ಅಂತ ಶುರು ಮಾಡ್ಬೇಕಾದ್ರೆ. ಸೊ ಅಪ್ಪು ಸರ್ ಮಾಡಿದ್ದು ಅದೇ, ಲವ್ ಆಲ್, ಎಲ್ಲರನ್ನೂ ಪ್ರೀತಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ನನಗೆ ಬಹಳ ಹತ್ತಿರ ಅನಿಸುತ್ತದು. ಜೊತೆಗೆ ಇಂಡಸ್ಟ್ರಿಯ ಎಲ್ಲ ಕಲಾವಿದರು, ನಟ ನಟಿಯರು ಎಲ್ಲರೂ ಕೂಡ ಒಂದೇ ವೇದಿಕೆಗೆ ಬರ್ತಾರೆ ಮತ್ತು ಅವ್ರಿಗೂ ಕಲಾವಿದರನ್ನು ಹೊರತುಪಡಿಸಿ ಅವ್ರಿಗೆ ಸ್ಪೋರ್ಟ್ಸ್ಮನ್ಶಿಪ್ ಇದೆ ಅನ್ನೋದೊಂದು ಪ್ಲ್ಯಾಟ್ಫಾರ್ಮ್ ಇದೆಯಲ್ಲ. ಹ್ಯಾಟ್ಸ್ ಆಫ್ ಚೇತನ್ ಸೂರ್ಯ ಮತ್ತು ಅವರ ಇಡೀ ಬಳಗದವ್ರು ಏನು ಆರ್ಗನೈಸ್ ಮಾಡಿದ್ದಾರೆ. ಹಾಗಾಗಿ ಅಪ್ಪು ಕಪ್ನ ಮಿಸ್ ಮಾಡ್ಕೊಳ್ಳೋಕೆ ನಾವು ಯಾರೂ ಇಷ್ಟಪಡಲ್ಲ. ಸರ್, ಅಪ್ಪು ಕಪ್ನ ಮುಡಿಗೇರಿಸ್ಕೊಳ್ಳೋದಕ್ಕೆ ನಿಮ್ಮ ಟೀಮು ಎಷ್ಟು ಸತತವಾಗಿ ಪ್ರಯತ್ನ ಮಾಡಿದ್ದೀರಾ? ಸೊ ಈ ಬಾರಿ ಅಪ್ಪು ಕಪ್ ನಿಮ್ಮ ಟೀಮ್ ಮುಡಿಗೇರುತ್ತಾ ಅಥವಾ ಹೇಗೆ ಅಂತ? ಅಲ್ಲ, ಯಾವಾಗಲೂ ಆ ಕಾನ್ಫಿಡೆನ್ಸಲ್ಲಿ ಇದ್ದೇ ಇರ್ತೀವಿ. ಬಟ್ ಕಪ್ ನಮ್ದು ಅಲ್ವಾ ಹೇಳೋದು ಬೇಡ, ಹೇಳಿದ್ರೆ ಗೊತ್ತಲ್ಲ ಏನೇನೋ ಕಥೆಗಳು. ಸೊ ಹಾಗಾಗಿ ನಾವೆಲ್ಲ, ನನಗೆ ಅನಿಸಿರೋದು, ನನ್ನ ಟೀಮ್ಗೆಲ್ಲ ಆವಾಗಲೂ ಹೇಳ್ತಿರ್ತೀನಿ ನಾನು, ಲೆಟ್ಸ್ ಎಂಜಾಯ್ ದ ಪ್ಲೇ. ಚೆನ್ನಾಗಿ ಆಡೋಣ, ರಿಸಲ್ಟೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಬಿಕಾಸ್ ಎಂಡ್ ಆಫ್ ದಿ ಡೇ ಗುರು ನಾವು ಚೆನ್ನಾಗಿ ಆಡಿದ್ವಿ ಅಂತ ಅನಿಸ್ಬೇಕು ನಾವೆಲ್ಲ ಟೀಮ್ಗೋಸ್ಕರ. ಸೊ ಹಾಗಾಗಿ ಆ ಪ್ರಯತ್ನದಲ್ಲಿ ನಾವೆಲ್ಲ ಇದ್ದೀವಿ. ಸತತವಾಗಿ 45 ದಿನ ಪ್ರಾಕ್ಟೀಸ್ ಮಾಡಿದ್ದೀವಿ. ಆ ಪ್ರಾಕ್ಟೀಸ್ಗೆ ಒಂದು ರಿಸಲ್ಟ್ ಗೆದ್ದರೆ ಮಾತ್ರ ಖುಷಿ. ನಾನು ಅವಾಗಲಿಂದ ನೋಡ್ತಾ ಇದ್ದೆ, ಅರಸು ಹಂಟರ್ಸ್ ಟೀಮ್ ಗ್ರೌಂಡಿಗೆ ಬಂದ ತಕ್ಷಣ ಒಂದು ಅಗ್ರೆಸಿವ್ನೆಸ್ ಕಾಣಿಸ್ತಾ ಇತ್ತು. ಎಲ್ಲರೂ ವಿಸಿಲ್ ಆಗ್ತಾ ಇದ್ರು, ನಿಮಗೆ ಸಾಥ್ ಕೊಡ್ತಾ ಇದ್ರು ಟೀಮಲ್ಲೆಲ್ಲ. ಸೊ ನಿಮ್ಮ ಟೀಮ್ ಅಂದರೆ ಒಂದು ಭಯ ಇದೆ ಎದುರಾಳಿ ಟೀಮ್ಗೆ. ಸೊ ಯಾವುದು ಅದು, ಏನು ಸೀಕ್ರೆಟ್ ಏನು, ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ಇಡೀ ತಂಡದ್ದು ಅಂತ? ಭಯ ಅಂತಲ್ಲ, ಯಾರನ್ನೂ ಕೂಡ ಗ್ರಾಂಟೆಡಾಗಿ ತೊಗೊಳಕ್ಕಾಗಲ್ಲ. ಎಲ್ಲ ಟೀಮಲ್ಲೂ ಎಲ್ಲರೂ ಆಡ್ತಾರೆ, ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಒಂದಷ್ಟು ಜನ ಕಲಾವಿದರು ಚೆನ್ನಾಗಿ ಆಡೋರಿದ್ದಾರೆ. ಸೊ ಹಾಗಾಗಿ ಒಂದು ಕುತೂಹಲ ಇರುತ್ತೆ, ನೆಕ್ಸ್ಟ್ ಮ್ಯಾಚ್ ಯಾರ ಮೇಲೆ ಪಾಯಿಂಟ್ಸ್ ಹೆಂಗೆ ಸ್ಕೋರ್ ಮಾಡ್ಬೋದು. ಬಿಕಾಸ್ ಆ ಗೇಮ್ ಗೆಲ್ಲಬೇಕು, ಪಾಯಿಂಟ್ ಗೆಲ್ಲಬೇಕು, ಆ ಪಾಯಿಂಟ್ಸ್ ಮೇಲೇ ನಾವು ಗೆಲ್ಲೋಕ್ಕೆ ಸಾಧ್ಯ. ಸೊ ಹಾಗಾಗಿ ಐ ಆಮ್ ಜಸ್ಟ್ ವೆಯ್ಟಿಂಗ್. ನೆಕ್ಸ್ಟ್ ಈಗ ಆಟ ಆಡೋಕ್ಕೆ ಹೋಗ್ತಾ ಇದ್ದೀನಿ ನಾನೀಗ. ಲಾಸ್ಟ್ ಕ್ವಶನು, ಹರೀಶ್ ಸರ್ ಫಿಟ್ನೆಸ್ ಮೇಂಟೈನ್ ಮಾಡೋದಕ್ಕೆ ಬ್ಯಾಡ್ಮಿಂಟನ್ ಕೂಡ ಒಂದು ಕಾರಣ ಅಂತ ಹೌದು. ಅಪ್ಪು ಸರ್ ಫಿಟ್ನೆಸ್ಗೆ ಇನ್ನೊಂದು ಅರ್ಥ ಅಂತಲೇ ಹೇಳ್ಬೋದು. ಸೊ ಅಪ್ಪು ಸರ್ ಎಷ್ಟು ಸ್ಫೂರ್ತಿ ನಮ್ಮ ಹರೀಶ್ ಸರ್ ಲೈಫಲ್ಲಿ ಅಂತ? ಪರ್ಸ್ನಲ್ ಆಗಿ ಅಪ್ಪು ಸರ್ನ ನಾನು ಬಲ್ಲೆ, ಅವ್ರ ಜೊತೆ ಹಲವಾರು ಗಳಿಗೆಗಳನ್ನು ಕಳೆದಿದ್ದೀನಿ. ಯಾವಾಗಲೂ ಇನ್ಸ್ಪಿರೇಷನ್ 24/7. ನಮಗೇನಾದ್ರು ಬೇಜಾರಾದರೆ ಅಥವಾ ನಾವು ಉತ್ಸಾಹದಲ್ಲಿ ಇಲ್ಲದೆ ಹೋದರೆ ಅವ್ರನ್ನ ಕಣ್ಮುಚ್ಕೊಂಡು ನೆನಪಿಸ್ಕೊಂಡ್ಬಿಟ್ರೆ ಅವ್ರ ಲೈಫ್ ಸ್ಟೈಲು, ಅವ್ರು ಬಾಳಿ ಬದುಕಿದ ರೀತಿ ಯಾವಾಗಲೂ ಪ್ರಶಂಸನೀಯ ಮತ್ತು ಅನುಕರಣೀಯ. ಸೊ ಹಾಗಾಗಿ ಆ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಬದುಕಬೇಕು ಅಂತ ನಾನು ಆಶಯ ವ್ಯಕ್ತಪಡಿಸ್ತೀನಿ. ನೆಕ್ಸ್ಟ್ ಸೀಸನು ಹೊರದೇಶದಲ್ಲಿ ಮಾಡಬೇಕು ಅನ್ನೋಂಥದ್ದು ಪ್ಲಾನು. ಈ ಸೀಸನ್ಗೆ ಅಪ್ಪು ಸರ್ ಕಡೆಯಿಂದ ಅಂದರೆ PRK ಸಂಸ್ಥೆ ಕಡೆಯಿಂದ ದೊಡ್ಡ ಮಟ್ಟದ ಒಂದು ಸಾಥ್ ಸಿಕ್ಕಿದೆ. ಅಶ್ವಿನಿ ಮೇಡಮ್ ಬಂದಿದ್ರು, ಇನಾಗ್ರೇಟ್ ಮಾಡಿದ್ರು ಅಶ್ವಿನಿ ಮೇಡಮ್ ಬಗ್ಗೆ. ಮತ್ತು ನೆಕ್ಸ್ಟ್ ವರ್ಷ ಮುಂದಿನ ಸೀಸನ್ನು ಹೊರ ರಾಜ್ಯದಲ್ಲಿ, ಹೊರ ದೇಶದಲ್ಲಿ ನಡೆಯೋ ಬಗ್ಗೆ ಇಲ್ಲ, ಪ್ರತಿ ಸೀಸನು ಲೆವೆಲಪ್ ಥರ ಹೋಗ್ತಾ ಇದೆ. ಸೊ ಕಳೆದ ಸೀಸನ್ಗಿಂತ ಈ ಸರಿ ಇನ್ನೊಂದು ಲೆವೆಲಪ್ ಆಯಿತು. ಈ ಸರಿಯಿಂದ ನೆಕ್ಸ್ಟ್ ಟೈಮ್ ಇನ್ನೊಂದು ಲೆವೆಲಪ್ ಆಗುತ್ತೆ. ಸೊ ಒಂಥರ ಈ ಬ್ಯಾಡ್ಮಿಂಟನ್ ಅಂದರೆ ಅಪ್ಪು ಕಪ್ ಅನ್ಬೇಕು, ಅಪ್ಪು ಕಪ್ ಅಂದರೆ ಒಂದು ದೊಡ್ಡ ಕಲಾವಿದರ ಒಂದು ಪ್ಲಾಟ್ಫಾರ್ಮ್ ಅಂತ ಅನ್ಬೇಕು, ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು. ವೈಟಿಂಗ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಈ ಬಾರಿ ಕಪ್ ನಿಮ್ದಾಗಲಿ. ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಗ್ಯಾರಂಟಿ ನ್ಯೂಸ್ ಮತ್ತು ಇಡೀ ಬಳಗದವ್ರಿಗೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಇದು ನಮ್ಮ ಗುರುಗಳು, ಜೊತೆಗೆ ಅರಸು ಹಂಟರ್ಸ್ ಟೀಮ್ನ ಪ್ಲೇಯರ್ ಕೂಡ ಹೌದು ಅವರು. ಸೊ 10 ಟೀಮು ಬ್ಯಾಡ್ಮಿಂಟನ್ ಅಂದರೆ ಅಪ್ಪು ಕಪ್ ಸೀಸನ್ 2 ಈ ಬಾರಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಸೊ ಅರಸು ಹಂಟರ್ಸ್ ಟೀಮ್ ಪಾಲಾಗುತ್ತಾ ಈ ಬಾರಿಯ ಕಪ್ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.